ಎಸ್ ವಿದ್ಯಾರ್ಥಿಗಳೇ, ಸಮಾಜ ವಿಜ್ಞಾನದ ಭಾಗ 2ರಲ್ಲಿ ಭೂಗೋಳಶಾಸ್ತ್ರದ 2ನೇ ಅಧ್ಯಾಯ ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು. ಇದು ನಮಗೆ ಪ್ರಾಕೃತಿಕವಾಗಿ ಸಿಗುವಂತಹ ಸಂಪನ್ಮೂಲ. ಇದು ಮಾನವ ನಿರ್ಮಿತ ಸಂಪನ್ಮೂಲ ಅಲ್ಲ, ಪ್ರಕೃತಿ ದತ್ತವಾಗಿ ದೊರಕುವಂತಹ ಸಂಪನ್ಮೂಲ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಖನಿಜ ಎಂದರೆ ಏನು? ಖನಿಜ ಅಂದರೆ ಪ್ರಾಕೃತಿಕವಾಗಿ ಸ್ವಾಭಾವಿಕವಾಗಿ ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ದೊರಕುವಂತಹ ರಾಸಾಯನಿಕ ಸಂಯೋಜನೆಯಿಂದ ಮಿಶ್ರಣವನ್ನು ನಾವು ಖನಿಜ ಅಂತೇಳಿ ನಾವು ಕರಿತೀವಿ. ಇದರಲ್ಲಿ ಪ್ರಮುಖವಾಗಿ 3 ರೀತಿಯಾದಂತಹ ಸಂಪನ್ಮೂಲಗಳನ್ನು ನಾವು ಕಾಣ್ತೀವಿ. 1 ಖನಿಜ ಸಂಪನ್ಮೂಲಗಳು, 2 ಶಕ್ತಿ ಸಂಪನ್ಮೂಲಗಳು, 3 ಅಸಾಂಪ್ರದಾಯಿಕ ಸಂಪನ್ಮೂಲಗಳು ಅಂತೇಳಿ 3 ರೀತಿಯಾದಂತಹ ಸಂಪನ್ಮೂಲಗಳನ್ನು ನಾವು ಕಾಣ್ತೀವಿ. ಈಗ ಖನಿಜ ಸಂಪನ್ಮೂಲಗಳನ್ನು ತೆಗೆದುಕೊಂಡ್ರೆ ಅದರಲ್ಲಿ ಪ್ರಮುಖವಾಗಿ ಬರೋದು ಕಬ್ಬಿಣದ ಅದಿರು. ಇದನ್ನ ನಮ್ಮ ವಿದ್ಯಾರ್ಥಿನಿ ಶಾಂತಲಾ ಅವರು ಕಬ್ಬಿಣದ ಅದಿರಿನ ಬಗ್ಗೆ ವಿಷಯವನ್ನು ಮಂಡನೆ ಮಾಡ್ತಾರೆ. ಅದನ್ನು ಆಲಿಸಿ ಪ್ರಶ್ನೆಗಳಿದ್ರೆ ನೇರವಾಗಿ ಕೇಳಿ. ಭಾರತವು ಉತ್ಪಾದಿಸುವ ಕಬ್ಬಿಣ ಸಂಬಂಧಿಸಿದ ಅದಿರು
ಕಬ್ಬಿಣದ ಅದಿರು ಏನು ನಮ್ಮಲ್ಲಿ ಸಿಗುತ್ತೆ, ನಮ್ಮಲ್ಲಿ 20% ಕಬ್ಬಿಣದ ಅದಿರು ನಮ್ಮಲ್ಲಿ ದೊರಕುತ್ತೆ. ಜೊತೆಗೆ ಇದರ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ಇದು 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅಂದರೆ ಕಬ್ಬಿಣದ ಅದಿರು ಉತ್ಪಾದನೆ ಮಾಡುವಂತಹ ದೇಶಗಳಲ್ಲಿ ಭಾರತ 4ನೇ ಸ್ಥಾನವನ್ನು ಅದು ಪಡೆದುಕೊಂಡಿದೆ. ಹಾಗಾಗಿ ಕಬ್ಬಿಣದ ಅದಿರು ಪ್ರಮುಖವಾಗಿ ನಮಗೆ ಯಾವ ಯಾವ ರಾಜ್ಯಗಳಲ್ಲಿ ದೊರಕುತ್ತೆ? ಪ್ರಮುಖವಾಗಿ ನಮಗೆ ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ ಮತ್ತು ಕರ್ನಾಟಕ ಈ ರಾಜ್ಯಗಳಲ್ಲಿ ಹೆಚ್ಚು ಕಬ್ಬಿಣದ ಅದಿರು ದೊರಕುತ್ತೆ. ಅದರ ಜೊತೆಗೆ ಬೇರೆ ಬೇರೆ ಗೋವಾ, ತಮಿಳುನಾಡು, ಪಶ್ಚಿಮ ಬಂಗಾಳ ಮತ್ತು ಉತ್ತರ ಪ್ರದೇಶ ಈ ರಾಜ್ಯಗಳಲ್ಲೂ ಕೂಡ ಕಬ್ಬಿಣದ ಅದಿರು ದೊರಕುತ್ತೆ. ಅದರಲ್ಲಿ ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮಗೆ ಹೆಚ್ಚು ಕಬ್ಬಿಣದ ಅದಿರು ದೊರಕುವಂತಹ ನಿಕ್ಷೇಪಗಳನ್ನು ನಾವು ಕಾಣ್ತೀವಿ. ಇದಿಷ್ಟು ಕಬ್ಬಿಣದ ಅದಿರು. ಅದರ ಬಗ್ಗೆ ಮಾಹಿತಿ ಹಂಚಿಕೊಂಡಂಥ ಶಾಂತಲಾ ಅವರಿಗೆ ಧನ್ಯವಾದಗಳು. ಈಗ ಪ್ರಮುಖ ಖನಿಜ ಸಂಪನ್ಮೂಲಗಳಲ್ಲಿ 2ನೇ ಖನಿಜ ಸಂಪನ್ಮೂಲ ಮ್ಯಾಂಗನೀಸ್. ಎರಡನೇ ಖನಿಜ ಸಂಪನ್ಮೂಲ ಆಗಿದೆ ಇದು ಮ್ಯಾಂಗನೀಸ್. ಭಾರತದಲ್ಲಿ ದೊರಕುವಂತಹ ಮ್ಯಾಂಗನೀಸ್ನ ಅದಿರು ವಿಶ್ವದಲ್ಲೇ ಅತ್ಯುತ್ತಮ ದರ್ಜೆಯ ಸಂಪನ್ಮೂಲ. ಅತ್ಯುತ್ತಮ ದರ್ಜೆಯ ಪ್ರಮುಖ ಖನಿಜ ಸಂಪನ್ಮೂಲ. ಅಂದ್ರೆ ಭಾರತದಲ್ಲಿ ಏನು ನಮಗೆ ಮ್ಯಾಂಗನೀಸ್ ದೊರಕುತ್ತೆ, ಇದು ವಿಶ್ವದಲ್ಲಿ ದೊರಕುವಂತಹ ಮ್ಯಾಂಗನೀಸ್ನಲ್ಲಿ ಅತ್ಯುತ್ತಮವಾದಂತಹ ಅದಿರು ಇದಾಗಿದೆ. ಇದು ಕಬ್ಬಿಣದಿಂದ ಕೂಡಿರುವಂತಹ ಒಂದು ಮಿಶ್ರಲೋಹ. ಕಬ್ಬಿಣದಿಂದ ಕೂಡಿರುವಂತಹ ಒಂದು ಮಿಶ್ರ ಲೋಹ ಆಗಿದೆ. ಜೊತೆಗೆ ಅತಿ ಮುಖ್ಯವಾದಂತಹ ಲೋಹ, ಜೊತೆಗೆ ಅತಿ ಮುಖ್ಯವಾಗಿರುವಂತಹ ಒಂದು ಖನಿಜ ಸಂಪನ್ಮೂಲ ಕೂಡ ಆಗಿದೆ. ಇದನ್ನ ಯಾವ ಕೈಗಾರಿಕೆಗಳಲ್ಲಿ ಬಳಸ್ತಾರೆ ಹೆಚ್ಚಿನದಾಗಿ ಅಂದ್ರೆ ಉಕ್ಕಿನ ಕೈಗಾರಿಕೆ. ಮ್ಯಾಂಗನೀಸ್ ಅನ್ನ ಉಕ್ಕಿನ ಕೈಗಾರಿಕೆಗಳಲ್ಲಿ, ರಾಸಾಯನಿಕ ಕೈಗಾರಿಕೆಗಳಲ್ಲಿ, ವಿದ್ಯುತ್ ಉತ್ಪನ್ನದ ಕೈಗಾರಿಕೆಗಳಲ್ಲಿ ಹೆಚ್ಚಾಗಿ ಈ ಮ್ಯಾಂಗನೀಸ್ ಅನ್ನ ಬಳಸ್ತಾರೆ. ಇದರ ಜೊತೆಗೆ ನಾವು ಮನೆ ಹೊಡಿತೀವಲ್ಲ ಬಣ್ಣ, ಜೊತೆಗೆ ಬಣ್ಣದ ಗಾಜುಗಳು ಕೂಡ ಸಿಗ್ತವೆ ನಮಗೆ. ಗ್ಲಾಸಸ್ ಅಂತ ಹೇಳಿ ಕರಿತೀವಲ್ಲ, ಅಂತ ಬಣ್ಣದ ಗಾಜುಗಳ ಉತ್ಪಾದನೆಯಲ್ಲೂ ಕೂಡ ನಾವು ಇದನ್ನ ಬಳಸ್ತೀವಿ. ಹಾಗಾಗಿ ಇದು ಅಂದ್ರೆ ಮ್ಯಾಂಗನೀಸು ಬಹು ಉಪಯೋಗಿ. ಮ್ಯಾಂಗನೀಸ್ ಒಂದು ಬಹು ಉಪಯೋಗಿ ಖನಿಜ ಸಂಪನ್ಮೂಲವಾಗಿದೆ. ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಮ್ಯಾಂಗನೀಸ್ ಅನ್ನ ಬಹು ಉಪಯೋಗಿ ಖನಿಜ ಸಂಪನ್ಮೂಲಗಳು ಅಂತ ಕರೀತಾರೆ. ಯಾಕೆ ಅಂದ್ರೆ ಅದನ್ನ ಬೇರೆ ಬೇರೆ ವಸ್ತುಗಳ ಉತ್ಪಾದನೆಯಲ್ಲಿ ನಾವು ಅದನ್ನ ಬಳಸ್ತೀವಿ. ಉದಾಹರಣೆಗೆ ಉಕ್ಕಿನ ಕೈಗಾರಿಕೆಗಳಲ್ಲಿ ಬಳಸ್ತೀವಿ, ರಾಸಾಯನಿಕ ಕೈಗಾರಿಕೆಗಳಲ್ಲಿ ಬಳಸ್ತೀವಿ, ವಿದ್ಯುತ್ ಉತ್ಪನ್ನಗಳ ಕೈಗಾರಿಕೆಗಳಲ್ಲಿ ಬಳಸ್ತೀವಿ,
ಬಣ್ಣದ ಗಾಜುಗಳ ತಯಾರಿಕೆಯಲ್ಲೂ ಕೂಡ ಇದನ್ನು ನಾವು ಬಳಸ್ತೀವಿ. ಹಾಗಾಗಿ ಮ್ಯಾಂಗನೀಸ್ ಅದಿರನ್ನು ನಾವು ಬಹು ಉಪಯೋಗಿ ಖನಿಜ ಸಂಪನ್ಮೂಲ ಅಂತ ಕೂಡ ನಾವು ಈ ಕಬ್ಬಿಣದ ವರ್ಗದ ಖನಿಜಗಳಲ್ಲಿ ಅಬ್ರಕವು ಅತಿ ಮುಖ್ಯವಾದ ಅದಿರಾಗಿದೆ. ಅಬ್ರಕದ ಉತ್ಪಾದನೆಯಲ್ಲಿ ಭಾರತವು ಅಗ್ರಸ್ಥಾನದಲ್ಲಿದೆ. ಇದನ್ನು ಬಹಳ ತೆಳುವಾದ ಹಾಳೆಗಳಾಗಿ ವಿಭಾಗಿಸಬಹುದು. ಅವು ಪಾರದರ್ಶಕ ಹಾಗೂ ಶಾಖ ನಿರೋಧಕ ಗುಣವುಳ್ಳವು. ಉದಾಹರಣೆಗೆ ಅಬ್ರಕವನ್ನು ಹೆಚ್ಚಾಗಿ ವಿದ್ಯುತ್ ಉಪಕರಣಗಳಲ್ಲಿ ಬಳಸುತ್ತೇವೆ. ಉದಾಹರಣೆ ಉದ್ಯಮ, ಟೆಲಿಫೋನ್, ವಿಮಾನ ತಯಾರಿಕೆ, ಇದರಲ್ಲಿ ಉದ್ಯಮ, ಟೆಲಿಫೋನ್, ವಿಮಾನ ತಯಾರಿಕೆಯಲ್ಲಿ ಹೆಚ್ಚಾಗಿ ಅಬ್ರಕವನ್ನು ಬಳಸುತ್ತಾರೆ. ಅಬ್ರಕವನ್ನು ಕಾರ್ಯಾಗಾರ ಎಂದು ಪ್ರಸಿದ್ಧಿ ಪಡೆದಿದೆ. ಇದನ್ನ ಕಾವ್ಯಬಂಗಾರ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದು ಕಪ್ಪಾಗಿರುವುದರಿಂದ ಕಾವ್ಯಬಂಗಾರ ಅಂತ ಕರೆಯುತ್ತಾರೆ. ನಾವೆಲ್ಲ ನೋಡಿರುವಾಗೆ ಇದನ್ನ ಕರೆಂಟ್ ಕಂಬಗಳಲ್ಲಿ ಅಬ್ರಕವನ್ನು ಉಪಯೋಗಿಸುತ್ತಾರೆ. ಅಬ್ರಕದ ವಿಧಗಳು. ಅಬ್ರಕದಲ್ಲಿ ಕಂಡುಬರುವ ರಾಸಾಯನಿಕ ಅಂಶ ಹಾಗೂ ಬಣ್ಣಗಳಿಗೆ ಅನುಗುಣವಾಗಿ ಅದನ್ನು ಅನೇಕ ವಿಧಗಳನ್ನಾಗಿ ವಿಂಗಡಿಸಲಾಗಿದೆ. ಅಬ್ರಕವನ್ನು ಬಣ್ಣಗಳ ಆಧಾರದ ಮೇಲೆ ಮತ್ತು ರಾಸಾಯನಿಕದ ಮೇಲೆ ಅವುಗಳನ್ನು ವಿಭಜಿಸಿದ್ದಾರೆ. ಅವುಗಳೆಂದರೆ ಮಾಸ್ಕೋವೈಟ್ ಅಂದರೆ ಶ್ವೇತ ಅಬ್ರಕ, ಬಯೋಟೈಟ್ ಕಪ್ಪು ಅಬ್ರಕ, ಫ್ಲೋರೋವೈಟ್ ಕಂದು ಅಬ್ರಕ, ಎಪಿಡೋಟೈಟ್ ಮೊದಲಾದವು. ಅಬ್ರಕವನ್ನು ಉತ್ಪಾದಿಸುವ ಪ್ರಮುಖ ರಾಜ್ಯಗಳೆಂದರೆ ಆಂಧ್ರ ಪ್ರದೇಶ, ಕೃಷ್ಣ ಮತ್ತು ಪೂರ್ವ ಗೋದಾವರಿ ಜಿಲ್ಲೆಗಳು, ತೆಲಂಗಾಣದ ವಾರಂಗಲ್ ಜಿಲ್ಲೆ, ಜಾರ್ಖಂಡ ರಾಜ್ಯದ ಧನ್ಬಾದ್, ಗಿರಿಧಾಹ, ಕೋಡಾರ್ಮ ಜಿಲ್ಲೆಗಳು, ಬಿಹಾರದ ಗಾಯ, ಮಂಗೈ, ಭಾಗಲ್ಪುರ, ನಾವಾಡ್, ರಾಜಸ್ಥಾನದ ಉದಯಪುರ, ತಮಿಳುನಾಡು, ತಿರುವನಂತಪುರ, ಸೇಲಂ ಮುಂತಾದ ರಾಜ್ಯಗಳಲ್ಲಿ ಇದನ್ನು ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಇವರು ಹೇಳಿದಾಗೆ ಅಬ್ರಕದ ಅದಿರು ಇದು ಒಂದು ಅತಿ ಮುಖ್ಯವಾದಂತಹ ಅದಿರು. ಜೊತೆಗೆ ಕಬ್ಬಿಣೇತರ ಅದಿರು. ಅಂದ್ರೆ ಇದರಲ್ಲಿ ಕಬ್ಬಿಣದ ಅಂಶವನ್ನು ನಾವು ಕಾಣೋದಿಲ್ಲ. ಇದನ್ನು ಬಿಟ್ಟು ಇದರ ಹಿಂದೆ ಏನು ಖನಿಜ ಸಂಪನ್ಮೂಲಗಳ ಬಗ್ಗೆ ಓದಿದ್ವಿ, ಕೇಳಿದ್ವಿ. ಆ ಎಲ್ಲ ಖನಿಜ ಸಂಪನ್ಮೂಲಗಳಲ್ಲಿ ಕಬ್ಬಿಣದ ಅದಿರಿನ ಅಂಶಗಳನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ಈ ಅದಿರಿನಲ್ಲಿ ಕಬ್ಬಿಣದ ಅಂಶ ಇಲ್ಲ. ಹಾಗಾಗಿ ಇದನ್ನ ಕಬ್ಬಿಣೇತರ ಅದಿರು ಅಂತೇಳಿ ನಾವು ಕರಿತೀವಿ. ಜೊತೆಗೆ ಇದು ಅತಿ ಮುಖ್ಯವಾದಂತಹ
ಅದಿರು, ಜೊತೆಗೆ ಭಾರತದಲ್ಲಿ ದೊರೆಯುವಂತ ಅದಿರಿನಲ್ಲಿ ಇದು ಅತ್ಯುತ್ತಮ ದರ್ಜೆಯ ಅದಿರು. ಅತ್ಯುತ್ತಮ ದರ್ಜೆಯ ಅದಿರು ಕೂಡ ಇದು ಆಗಿರುವಂಥದ್ದು. ಇದು ಪಾರದರ್ಶಕತೆಯನ್ನು ಹೊಂದಿದೆ, ಜೊತೆಗೆ ಸ್ಥಿತಿಸ್ಥಾಪಕತ್ವ ಗುಣ. ಸ್ಥಿತಿಸ್ಥಾಪಕತ್ವ ಗುಣ ಹೊಂದಿದೆ, ಜೊತೆಗೆ ಪಾರದರ್ಶಕತೆಯನ್ನು ಗುಣವನ್ನು ಕೂಡ ಇದು ಹೊಂದಿದೆ. ಯಾಕೆ ಇದನ್ನ ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿರುವಂತ ಅದಿರು ಅಂತ ಹೇಳ್ತಿದ್ರೆ, ಈ ಅದಿರನ್ನ ಯಾವ ಯಾವ ವಸ್ತುಗಳ ಉತ್ಪಾದನೆಯಲ್ಲಿ ಬಳಸ್ತೀವೋ ಆ ವಸ್ತುಗಳಲ್ಲಿ ಆ ವಸ್ತುಗಳ ಗುಣಕ್ಕೆ ತಕ್ಕಂತೆ ಇದು ಹೊಂದಾಣಿಕೆಯನ್ನು ಮಾಡ್ಕೊಳ್ಳಿ. ಉದಾಹರಣೆಗೆ ಟೆಲಿಫೋನ್ ವಸ್ತುಗಳಲ್ಲಿ ಇದನ್ನು ಬಳಸ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಈ ಟೆಲಿಫೋನ್ ವಸ್ತುವಿನ ಗುಣ ಹೇಗಿರುತ್ತೋ ಅದೇ ಗುಣವನ್ನ ಕಾಪಾಡಿಕೊಳ್ಳುತ್ತೆ ಇದು. ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ವಸ್ತುಗಳ ಉತ್ಪಾದನೆಯಲ್ಲೂ ಕೂಡ ನಾವು ಇದನ್ನ ಹೆಚ್ಚಾಗಿ ಬಳಸ್ತೀವಿ. ಜೊತೆಗೆ ಇದು ಹೆಚ್ಚು ಹೊಳೆಯುವಂತಹ ಹೊಳಪುಳ್ಳ ಗುಣಗಳನ್ನು ಕೂಡ ಈ ಅದಿರು ಹೊಂದಿದೆ. ಇದನ್ನ ಏನಂತ ಕರೀತಾರೆ ಅಂದ್ರೆ ಕಾಗೆ ಬಂಗಾರ ಅಂತ ಕರೀತಾರೆ. ಯಾಕೆಂದ್ರೆ ಇದು ಹೆಚ್ಚು ದೊರಕೋದು ಬಿಳಿ ಬಣ್ಣದಲ್ಲಿ, ದೊರೆಯುವಂಥದ್ದು ಬಿಳಿ ಬಣ್ಣದಲ್ಲಿ. ಇದನ್ನ ಆ ಪಕ್ಷಿಗೆ ಯಾಕೆ ಹೋಲಿಕೆ ಕಾಗೆ ಬಂಗಾರ ಅಂತೇಳಿ ಯಾಕೆ ಇದನ್ನ ಕರೆದಿದ್ದಾರೆ ಅಂದ್ರೆ, ಆ ಕಾಗೆ ಈ ಅದಿರನ್ನ ಹೆಚ್ಚು ಇಷ್ಟಪಡುವಂಥದ್ದು. ಯಾಕಂದ್ರೆ ಇದು ಫಳ 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 ಹೊಳೆಯುತ್ತೆ. ಪಾರದರ್ಶಕತೆ ಅಂತ ಇದೆ ಅಲ್ವಾ, ಈ ಪೇಪರ್ ಹೇಗಿದೆ ಅಲ್ವಾ, ಇದರಷ್ಟು ತೆಳುವಾದಂತಹ ಪ್ರಮುಖ ಅದಿರಿದೆ. ಇದಕ್ಕಿಂತ ತೆಳುವಾಗಿ ಇದನ್ನ ಹಿಡ್ಕೊಂಡು ನೋಡಿದ್ರೆ ಇದರ ಹಿಂದ್ಗಡೆ ಯಾವ ವಸ್ತು ಇರುತ್ತೋ ಆ ವಸ್ತು ಇದರಲ್ಲಿ ಕಾಣಿಸುತ್ತೆ. ಒಂದು ಪೇಪರ್ ತರ ನೋಡಿ ಅದರ ಹಿಂದ್ಗಡೆ ವಸ್ತು ಇಟ್ಕೊಂಡಿದ್ರೆ ಆ ವಸ್ತು ಕಾಣಿಸುತ್ತಲ್ವ, ಆ ರೀತಿಯಲ್ಲಿ ಪದರಾಗಿರುತ್ತೀವಿ. ದೂರದಲ್ಲಿ ಎಲ್ಲಾರು ಇದ್ರೆ ಇಂಥ ಬಿಸಿಲಲ್ಲಿ ಅದು ಫಳ 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 ಅಂತ ಹೊಳೆಯುತ್ತೆ. ಕಾಗೆಯು ಕೂಡ ಬಿಸಿಲಲ್ಲಿ ಇದ್ರೆ ಅದು ಕೂಡ ಹೊಳೆಯುತ್ತೆ, ಕಪ್ಪಿಗಿದ್ರು ಕೂಡ ಹೊಳೆಯುತ್ತೆ. ಹೊಳೆಯಲ್ವಾ? ಹೊಳೆಯುತ್ತೆ. ನೀವು ನೋಡಿಲ್ಲ ಅಷ್ಟೇ, ಕಾಗೆ ಅಂತ ಬಿಟ್ಟಿದೆ. ಹಾಗಾಗಿ ಇದನ್ನ ಕಾಗೆ ಬಂಗಾರ ಅಂತ ಹೇಳ್ತೀವಿ. ಇದು ಪ್ರಮುಖವಾಗಿ 4 ಬಣ್ಣಗಳಲ್ಲಿ ದೊರಕುತ್ತದೆ. ಅಬ್ರಕದಾಗಿರೋ ಪ್ರಮುಖವಾಗಿ 4 ಬಣ್ಣಗಳಲ್ಲಿ ನಮಗೆ ದೊರಕುತ್ತದೆ. ಅದು ಇದರ ವಿಧಗಳು ಕೂಡ ಹೌದು. ಒಂದು ಶ್ವೇತ ಅಬ್ರಕ. ಶ್ವೇತ ಅಂದ್ರೆ ಬಿಳಿ ಬಣ್ಣದ್ದು ಅಂತ. ಹಾಗಾಗಿ ಇದನ್ನು ನಾವು ಮಸ್ಕೋ ವೈಟ್ ಅಂತ ಕರೀತೀವಿ. ಮಸ್ಕೋ ವೈಟ್, ಶ್ವೇತ ಅಬ್ರಕ ಅಂತ. ಎರಡನೇದು ಬಯೋಟೈಟ್. ಬಯೋಟೈಟ್ ಅಂದ್ರೆ ಇದು ಕಪ್ಪಾಗಿರುತ್ತೆ, ಹಾಗಾಗಿ ಇದನ್ನ ಕಪ್ಪು ಅಬ್ರಕ ಅಂತ ಕರಿತೀವಿ. ಮೂರನೇದು ಫ್ಲೋಗೋ ವೈಟ್, ಕಂದು ಬಣ್ಣದ್ದು, ಹಾಗಾಗಿ ಇದನ್ನ ಕಂದು ಅಬ್ರಕ ಅಂತ ಕರಿತೀವಿ. ನಾಲ್ಕನೇದಾಗಿ ಲೆಪಿಡೋಟೈಟ್. ಹೀಗೆ ಅನೇಕ ವಿಧಗಳಲ್ಲಿ ಇದು ದೊರಕುತ್ತೆ. ಅರ್ಥ ಆಯ್ತಲ್ವಾ? ಇದರ ಮೇಲಂದ್ರೆ ಇದು ಸ್ಥಿತಿಸ್ಥಾಪಕತ್ವ ಗುಣ, ಪಾರದರ್ಶಕತೆಯ ಗುಣ, ಹೆಚ್ಚು ಹೊಳಪುಳ್ಳಂತಹ ಗುಣಗಳನ್ನ ಇದು ಹೊಂದಿರುವಂಥದ್ದು. ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಾವು ಹೆಚ್ಚಾಗಿ ಕಾಣ್ತೀವಿ. ಇದರ ಉತ್ಪಾದನೆಯಲ್ಲಿ ಭಾರತ ಅಗ್ರಸ್ಥಾನದಲ್ಲಿ. ಅಗ್ರಸ್ಥಾನ ಅಂದ್ರೆ ಮೊದಲನೇ ಸ್ಥಾನದಲ್ಲಿದೆ. ಅಂದ್ರೆ ಅತಿ ಹೆಚ್ಚು ಅಬ್ರಕದ ಅದಿರು ಭಾರತದಲ್ಲಿ ನಮಗೆ ದೊರಕುತ್ತದೆ.
ಹಾಗಾಗಿ ಹಿಂದಿನ ವರ್ಷಗಳಲ್ಲಿ ಭಾರತದಲ್ಲಿ ಸಿಗುತ್ತಿದ್ದಂತಹ ಅಭ್ರಕದ ಅದಿರಿಗೆ ಹೆಚ್ಚು ಬೇಡಿಕೆ ಇತ್ತು. ಹಾಗಾಗಿ ಈ ಅಭ್ರಕವನ್ನ ಬೇರೆ ಬೇರೆ ದೇಶಗಳಿಗೆ ನಾವು ರಫ್ತನ್ನು ಕೂಡ ಮಾಡ್ತಾ ಇದ್ವಿ. ಹಾಗಾಗಿ ಹೆಚ್ಚು ಬಳಕೆಯನ್ನು ಕೂಡ ಮಾಡ್ಕೊಳ್ತೀವಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇದಕ್ಕೆ ಪರ್ಯಾಯವಾಗಿ ಬೇರೆ ಬೇರೆ ವಸ್ತುಗಳನ್ನು ನಾವು ಬಳಸ್ತೀವಿ. ಹಾಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಅಭ್ರಕದ ಬಳಕೆ ಕಡಿಮೆಯಾಗಿದೆ. ಇದಿಷ್ಟು ಅಭ್ರಕದ ಪ್ರಮುಖ ಮಾಹಿತಿ. ಏನೋ ಡೌಟ್ ಇಲ್ಲ? ನೆಕ್ಸ್ಟ್ ಯಾವುದು ಬಹಳ ಇಷ್ಟಪಡುವಂತಹ ಒಂದು ವಸ್ತು, ಗಂಡು ಹೆಣ್ಣು ಇಬ್ಬರು ಕೂಡ ಇಷ್ಟಪಟ್ಟು ಅದನ್ನ ಅವರು ಪ್ರಸ್ತುತಪಡಿಸ್ತಾರೆ. ಭಾರತದ ಖನಿಜ ಸಂಪನ್ಮೂಲಗಳಲ್ಲಿ ನಾವು 4 ಖನಿಜ ಸಂಪನ್ಮೂಲಗಳನ್ನು ಹೊಂದಿದ್ದೇವೆ. ಅದರಲ್ಲಿ 5ನೇದು ಚಿನ್ನ. ಚಿನ್ನವು ಅತ್ಯಮೂಲ್ಯವಾದ ಲೋಹವಾಗಿದೆ. ಮತ್ತು ಇದು ಪ್ರಪಂಚದಾದ್ಯಂತ ಪ್ರಾಚೀನ ಕಾಲದಿಂದಲೂ ಅತ್ಯಂತ ಹೆಚ್ಚಿನ ಮೌಲ್ಯವನ್ನು ಹೊಂದಿದೆ. ಭಾರತದಲ್ಲಿ ಚಿನ್ನದ ನಿಕ್ಷೇಪ ಬಹಳ ಕಡಿಮೆ ಇದೆ. ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡಲ್ಲ, ಅತ್ಯಂತ ಕಡಿಮೆಯಲ್ಲಿ ಉತ್ಪಾದನೆ ಮಾಡ್ತೀವಿ. ಅದರಲ್ಲಿ ಭಾರತದಲ್ಲಿ ಚಿನ್ನದ ನಿಕ್ಷೇಪಗಳು ಕರ್ನಾಟಕದ ಕೋಲಾರ ಜಿಲ್ಲೆಯ KGF ಅಂದರೆ ಕೋಲಾರ ಗೋಲ್ಡ್ ಫ್ಯಾಕ್ಟರಿ. ರಾಯಚೂರು ಜಿಲ್ಲೆಯ ಹಟ್ಟಿ ಮತ್ತು ಗದಗ ಜಿಲ್ಲೆಯ ಕಪ್ಪತಗುಡ್ಡ ಹಾಗೂ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆ, ಬಿಹಾರ, ಕೋಲಾರ, ತಮಿಳುನಾಡು ರಾಜ್ಯಗಳಲ್ಲಿ ಕಂಡುಬರುತ್ತದೆ. ಇದು ಆಂಧ್ರ ಪ್ರದೇಶ ಅಂದರೆ ಈ ಭಾಗದಲ್ಲಿ ಕಂಡುಬರುತ್ತದೆ. ಮತ್ತೆ ಕರ್ನಾಟಕದಲ್ಲಿ ಕಂಡುಬರುತ್ತದೆ. ತಮಿಳುನಾಡಿನಲ್ಲಿ ಕಂಡುಬರುತ್ತದೆ. ಮತ್ತೆ ಬಿಹಾರ, ಕರ್ನಾಟಕದಲ್ಲಿರುವ ಬಿಹಾರದಲ್ಲಿ ಕೂಡ ಕಂಡುಬರುತ್ತದೆ. ಮತ್ತೆ ಕೇರಳ ಈ ಭಾಗದಲ್ಲಿ ಕೂಡ ಇದು ಗದಗ ಬಳಿಯಲ್ಲಿರುವ ಕಪ್ಪತಗುಡ್ಡದಲ್ಲಿ ಮೆಣಸು ಕಲ್ಲಿನ ಶಿಲಾಸ್ತರಗಳಲ್ಲಿ ಎಲೆಗಳ ರೂಪದಲ್ಲಿ ದೊರೆಯುತ್ತದೆ. ಗದಗ ಜಿಲ್ಲೆಯಲ್ಲಿರುವ ಕಪ್ಪತಗುಡ್ಡದಲ್ಲಿ ಎಲೆಗಳ ರೂಪದಲ್ಲಿ ದೊರೆಯುತ್ತದೆ. ಪ್ರಸ್ತುತ ಕರ್ನಾಟಕದಲ್ಲಿ ಅತಿ ಚಿನ್ನದ ಗಣಿ, ದೇಶದ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುತ್ತಾರೆ. ಇದು ಭಾರತದಲ್ಲಿರುವ ಕರ್ನಾಟಕ ರಾಜ್ಯದಲ್ಲಿ ಇದನ್ನು ಅತಿ ಹೆಚ್ಚು ಉತ್ಪಾದಿಸುತ್ತಾರೆ.
ಇದನ್ನ ಹಳದಿ ಲೋಹ ಅಂತ ಕೂಡ ಕರೀತಾರೆ. ಚಿನ್ನವನ್ನ ಹಳದಿ ಲೋಹ ಅಂತ ಕರಿತೀವಿ. ಇದರ ಉತ್ಪಾದನೆ ದೇಶದಲ್ಲಿ ಕಡಿಮೆ, ಅಂದ್ರೆ ಬೇಡಿಕೆಗಿಂತಲೂ ಕಡಿಮೆ ಪ್ರಮಾಣದಲ್ಲಿ ನಮಗೆ ಚಿನ್ನದ ನಿಕ್ಷೇಪಗಳು ನಮ್ಮ ದೇಶದಲ್ಲಿ ಇರುತ್ತೆ. ಹಾಗಾಗಿ ನಾವು ಚಿನ್ನವನ್ನ ಬೇರೆ ಬೇರೆ ದೇಶಗಳಿಂದ ಆಮದು ಕೂಡ ಇದನ್ನು ನಾವು ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಕರ್ನಾಟಕ ಭಾರತದಲ್ಲಿ ಈ ರಾಜ್ಯಗಳಲ್ಲಿ ಸಿಗುತ್ತೆ. ಆಂಧ್ರ ಪ್ರದೇಶ ಬಿಟ್ಟರೆ ಬಿಹಾರ ಬಿಟ್ಟರೆ ತಮಿಳುನಾಡು ಬಿಟ್ಟರೆ ಕರ್ನಾಟಕ, ಈ ರಾಜ್ಯಗಳಲ್ಲಿ ಚಿನ್ನದ ನಿಕ್ಷೇಪಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಕರ್ನಾಟಕ ತೆಗೆದುಕೊಂಡ್ರೆ ಕರ್ನಾಟಕದಲ್ಲಿ ಕೋಲಾರ ಚಿನ್ನದ ಗಣಿ ಅತಿ ಪ್ರಮುಖವಾಗಿರುವಂತಹ ಒಂದು ಚಿನ್ನದ ಗಣಿ. ಇದು ಸ್ವಾತಂತ್ರ್ಯ ಪೂರ್ವದಿಂದಲೂ ಇರುವಂತಹ ಒಂದು ನಿಕ್ಷೇಪ ಚಿನ್ನದ ಗಣಿ. ಜೊತೆಗೆ ಭಾರತದಲ್ಲಿ ಅತಿ ಆಳವಾದಂತಹ ಚಿನ್ನದ ಗಣಿ ಅಂದ್ರೆ ಅದು KGF, ಕೋಲಾರದ ಚಿನ್ನದ ಗಣಿ. ಅದು ಬಿಟ್ರೆ ಗದಗ ಜಿಲ್ಲೆಯ ಕಪ್ಪತ ಗುಡ್ಡ ಎಂಬಂತಹ ಒಂದು ಪರ್ವತ ಇದೆ, ಗುಡ್ಡ ಇದೆ. ಆ ಗುಡ್ಡದಲ್ಲಿ ಇದು ಬೆಣಚು ಕಲ್ಲಿನಲ್ಲಿ ಎಳೆ ಎಳೆಯಾಗಿ ನಮಗೆ ದೊರಕುತ್ತೆ. ಎಳೆ ಎಳೆಯಾಗಿ ಅಂದ್ರೆ ದಾರದ ರೂಪದಲ್ಲಿ ಪದರಾಗಿ ನಮಗೆ ಚಿನ್ನ ದೊರಕುತ್ತೆ. ಚಿನ್ನ ಏನ್ ದೊರಕುತ್ತೆ ಅದು ಮೃದುವಾಗಿ ಇರುವಂತಹ ಒಂದು ಖನಿಜ ಸಂಪನ್ಮೂಲ. ಗಣಿಗಳಲ್ಲಿ ನಾವೇನು ಹೆಕ್ಕಿ ತೆಗಿತೀವಿ ಆಗ ಅದು ಪಾದರಸದಂತೆ ಮೃದುವಾಗಿ ಇರುತ್ತೆ. ಸರ್ ನಾವೆಲ್ಲ ಬಳಸೋ ಚಿನ್ನ ಬಹಳ ಗಟ್ಟಿಯಾಗಿರುತ್ತಲ್ಲ ಸರ್ ಅಂದ್ರೆ ಅದರಲ್ಲಿ ಬೇರೆ ಲೋಹ ಮಿಶ್ರಣವನ್ನ ಮಾಡಿದಾಗ ಮಾತ್ರ ಅದು ಗಟ್ಟಿಯಾಗುತ್ತೆ. ಪ್ಯೂರ್ ಚಿನ್ನ ಯಾವಾಗಲೂ ಗಟ್ಟಿ ಇರಲ್ಲ, ಅದು ಬಹಳ ಮೃದುವಾಗಿ ನಾವು ಅದನ್ನ ಕಾಣ್ತೀವಿ. ಹಾಗಾಗಿ ಇದು ಎಲ್ಲರಿಗೂ ಬಹಳ ಇಷ್ಟವಾಗುವಂತಹ ಒಂದು ಖನಿಜ ಸಂಪನ್ಮೂಲ ಅಥವಾ ಲೋಹ. ಇದಿಷ್ಟು ಚಿನ್ನದ ಬಗ್ಗೆ ಇರುವಂತಹ ಮಾಹಿತಿ. ಇದುವರೆಗೆ ಏನು 5 ಸಂಪನ್ಮೂಲಗಳ ಬಗ್ಗೆ ಮಾಡಿದ್ವಿ. ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಅದಿರು, ಬಾಕ್ಸೈಟ್ ಅದಿರು, ಪತ್ರಕ, ಇವು ಭಾರತದಲ್ಲಿ ದೊರೆಯುವಂತಹ ಪ್ರಮುಖ ಖನಿಜ ಸಂಪನ್ಮೂಲ. ಇನ್ನು ಮುಂದಿನ ಭಾಗ ಶಕ್ತಿ ಸಂಪನ್ಮೂಲಗಳು, ಅದನ್ನ ನೆಕ್ಸ್ಟ್ ಅವಧಿನಲ್ಲಿ ಮಾಡೋಣಂತೆ. ಈಗ ಕಬ್ಬಿಣದ ಅದಿರು ಏನು ಖನಿಜ ಸಂಪನ್ಮೂಲಗಳ ಬಗ್ಗೆ ಏನು ಅಧ್ಯಯನ ಮಾಡಿದ್ವಿ, ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳಿ, ಇಲ್ಲ ನಾನು ಪ್ರಶ್ನೆ ಕೇಳ್ತೀನಿ ಉತ್ತರ. ನಿಮಗೇನಾದ್ರು ಡೌಟ್ ಇದ್ರೆ ಕೇಳಿ. ನಿಸರ್ಗ ನೋ ಡೌಟ್. ಹಾ ಕೇಳಿ, ಡೌಟ್ ಇದ್ರೆ ಕೇಳಿ, ಸಾಲ್ವ್ ಮಾಡೋಣ. ಇಲ್ಲ ಅಂದ್ರೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಹಾಗಾದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಮೊದಲನೇ ಪ್ರಶ್ನೆ, ಖನಿಜ ಎಂದರೇನು? ಯಾರಾದ್ರೂ ಒಬ್ರು ಎದ್ದು ನಿಂತು ಆನ್ಸರ್ ಮಾಡಬೇಕು. ಖನಿಜ ಎಂದರೇನು? ಹೇಳಿ, ಯಾರಾದ್ರೂ. ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ದೊರೆಯುವ ನಿರ್ದಿಷ್ಟ ರಾಸಾಯನಿಕ ಸಂಯೋಜನೆಯನ್ನು ಒಳಗೊಂಡಿರುವ ಮಿಶ್ರಣವನ್ನು ಖನಿಜ ಎಂದು ಕರೆಯುತ್ತಾರೆ. ನೋಡಿ, ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ದೊರೆಯುವ ರಾಸಾಯನಿಕ
ಸಂಯೋಜನೆಯನ್ನ ಹೊಂದುವಂತಹ ಒಂದು ಮಿಶ್ರಣವನ್ನ ನಾವು ಖನಿಜ ಅಂತೇಳಿ ಕರಿತೀವಿ. ಗೊತ್ತುರ. ನೆಕ್ಸ್ಟ್, ಪ್ರಮುಖ ಖನಿಜ ಸಂಪನ್ಮೂಲಗಳು ಯಾವುವು? ಪ್ರಮುಖ ಖನಿಜ ಸಂಪನ್ಮೂಲಗಳು ಯಾವುವು? ಹಾ. ಅಬ್ರಕ ಮತ್ತು ಈ ಚಿನ್ನದ ಆದಿ ಎಲ್ಲದಕ್ಕೂ ಅದಿರು ಅಂತ ಸೇರಿಸ್ಬೇಕು. ಇವನ್ನು ನಾವು ಪ್ರಮುಖ ಖನಿಜ ಸಂಪನ್ಮೂಲಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್, 20ನೇ ಶತಮಾನದ ಅದ್ಭುತ ಲೋಹ ಯಾವುದು? ಹಾ, ಬಾಕ್ಸೈಟ್. ಅದೇ. ನೆಕ್ಸ್ಟ್, ಭಾರತದ ಮೊಟ್ಟ ಮೊದಲ ಚಿನ್ನದ ನಿಕ್ಷೇಪ ಯಾವುದು? ಭಾರತದ ಮೊಟ್ಟ ಮೊದಲ ಚಿನ್ನದ ನಿಕ್ಷೇಪ KGF, ಕೋಲಾರದ ಚಿನ್ನದ ಗಣಿ. ಇದು ಭಾರತದ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಇದ್ದಂತಹ ಒಂದು ಪ್ರಮುಖ ಖನಿಜ ಸಂಪನ್ಮೂಲಗಳಲ್ಲಿ. ಇವತ್ತಿನ ಅವಧಿಯಲ್ಲಿ ಮುಂದಿನ ಅವಧಿಯನ್ನ ನೆಕ್ಸ್ಟ್ ಮಾಡಿ. ಥ್ಯಾಂಕ್ ಯು.